ಪ್ರೀತಿಸಲು ಕಲಿಸಿದವನು ನೀತಾನೆ 2 ಸಂಚಿಕೆ 1. ಅದು NS ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ನ ಕಾಲೇಜ್ ಆಡಿಟೋರಿಯಂ. ಅಂದು ಕಾಲೇಜ್ ಡೇ. ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಅತ್ಯಂತ ಉತ್ಸಾಹ ಹಾಗೂ ಸಂತೋಷದಿಂದಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದರು. ಅದಕ್ಕೆ ಕಾರಣ ಅವರ ಗುಂಪಿನ ನಾಯಕಿ ಸ್ಥೈರ್ಯ. ಕಾಲೇಜ್ ಡೇ ಆದರೂ ಕೂಡ ವಿದ್ಯಾರ್ಥಿಗಳ ನಡುವೆ ಸ್ಪರ್ಧಾತ್ಮಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು. ಅದಕ್ಕನುಸಾರವಾಗಿ 4 ಗುಂಪುಗಳನ್ನು ಕೂಡ ಮಾಡಲಾಗಿತ್ತು. 4 ಗುಂಪುಗಳಿಗೂ ಸಮರ್ಥರಾದ ನಾಯಕರನ್ನು ಕೂಡ ನೇಮಿಸಿದ್ದರು ಕಾಲೇಜಿನ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಡಿಪಾರ್ಟ್ಮೆಂಟ್ ಹೆಡ್ ಶೋಭಾರವರು. ಕಾಲೇಜಿನ ಆರ್ಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹಿಸ್ಟರಿ ಉಪನ್ಯಾಸಕಿ ಹಾಗೂ ಕಲೆಗಳಲ್ಲಿ ವಿಶೇಷ ಆಸಕ್ತಿ ಹಾಗೂ ಅರಿವು ಇರುವವರು ಆಕೆ. ಪದವಿ ಪೂರ್ವ ಶಿಕ್ಷಣದಿಂದ ಸ್ನಾತಕೋತ್ತರ ಪದವಿ ತನಕ ತರಗತಿಗಳು ಇರುವ ಕಾಲೇಜ್ ಅದು. ಶೋಭಾರವರು ಗುಂಪಿನ ನಾಯಕರಾಗಿ ನೇಮಿಸಿರುವ ವಿದ್ಯಾರ್ಥಿಗಳಲ್ಲಿ 2 ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳಾದರೆ ಒಬ್ಬ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿ ಹಾಗೂ ಮತ್ತೊಬ್ಬಳು ಪದವಿ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಸ್ಥೈರ್ಯ. ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿನಿಯಾದರೂ ಕಲೆಗಳಲ್ಲಿ ಆಸಕ್ತಿ ಹಾಗೂ ಅಭಿಮಾನ ಹೆಚ್ಚಿರುವ ವಿದ್ಯಾರ್ಥಿನಿ ಸ್ಥೈರ್ಯ. ಹಾಡು, ನೃತ್ಯ, ಭಾಷಣ ಹಾಗೂ ನಾಟಕ ಎಲ್ಲದರಲ್ಲೂ ಮುಂದು ಅವಳು. PUCಯಿಂದ ಅದೇ ಕಾಲೇಜಿನಲ್ಲಿ ಓದಿದವಳು. ಆದುದರಿಂದಲೇ ಅವಳ ಬಗ್ಗೆ ಚೆನ್ನಾಗಿ ಬಲ್ಲವರು ಶೋಭಾರವರು. ಯಾವುದೇ ಕೆಲಸವನ್ನಾದರೂ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಅವಳ ಕಾರ್ಯವೈಖರಿಗೆ ಮೆಚ್ಚಿ ಅವಳನ್ನು ಗುಂಪಿನ ನಾಯಕಿಯನ್ನಾಗಿ ಆಯ್ಕೆ ಮಾಡಿದ್ದರು. ಆಡಿಟೋರಿಯಂನಲ್ಲೇ ಕಾರ್ಯಕ್ರಮಗಳು ಒಂದೊಂದಾಗಿ ಸಾಗುತ್ತಿದ್ದವು. ಮುಂದಿನ ಕಾರ್ಯಕ್ರಮ ಸ್ಥೈರ್ಯಳದಾಗಿತ್ತು. ಅವಳನ್ನರಸಿ ಹೋದ ಶೋಭಾರವರು ಅವಳು ಭರತನಾಟ್ಯಂ ಬಟ್ಟೆ ತೊಟ್ಟು ತಯಾರಾಗಿದ್ದು ನೋಡಿ, ಸ್ಥೈರ್ಯ ಆಲ್ ದ ಬೆಸ್ಟ್ ಕಣಮ್ಮ ಎಂದವರ ಮಾತಿಗೆ ಸುತ್ತಮುತ್ತಲು ಒಮ್ಮೆ ನೋಡಿದವಳು ಯಾರೂ ಇಲ್ಲದನ್ನು ಖಚಿತಪಡಿಸಿ ಥ್ಯಾಂಕ್ಸ್ ಟೀಚರಮ್ಮ ಎಂದು ಮುದ್ದಾಗಿ ನಕ್ಕಳು. ಕಾಲೇಜಿನಲ್ಲಿ ಉಪನ್ಯಾಸಕಿಯನ್ನು ಎಲ್ಲರೂ ಮ್ಯಾಮ್ ಎಂದು ಕರೆಯುವ ಕಾರಣ ಎಲ್ಲರ ಮುಂದೆ ಆಕೆಯನ್ನು ಮ್ಯಾಮ್ ಎನ್ನುವವಳು ಅವರಿಬ್ಬರೇ ಇರುವ ಸಮಯದಲ್ಲಿ ಟೀಚರಮ್ಮ ಎನ್ನುತ್ತಿದ್ದಳು. ಅವಳು ಹಾಗೆ ಕರೆಯುವುದು ಅವರಿಗೂ ಪ್ರಿಯವಾಗಿತ್ತು. ನೋಡೆ ಅಲ್ಲಿ ಅವಳ ಟೀಮ್ ಮೆಂಬರ್ಸನ್ನು ಹೇಗೆ ರೆಡಿ ಮಾಡಿದ್ದಾಳೆ ಅವಳು. ಶೋಭಾ ಮ್ಯಾಮ್ ಮಾಡಿದ್ದು ಸರಿಯಲ್ಲ. ಅಲ್ಲ, ನಾವು ಫೈನಲ್ ಇಯರ್ ಸ್ಟೂಡೆಂಟ್ ಇರುವಾಗ ಫಸ್ಟ್ ಇಯರ್ ಸ್ಟೂಡೆಂಟ್ ಆದ ಅವಳನ್ನು ಟೀಮ್ ಲೀಡರ್ ಆಗಿ ಮಾಡಿದ್ದು ತಪ್ಪಲ್ವಾ ಎಂದು ಕಿಡಿಕಾರಿದಳು ಸ್ವಪ್ನ. ಅವಳು ಡಿಗ್ರಿ ಫಸ್ಟ್ ಇಯರ್ ಆದರೂ PUCಯಿಂದ ಇದೇ ಕಾಲೇಜಲ್ಲಿ ಓದಿದ್ದು ಅಂತ ಗೊತ್ತಿಲ್ವಾ ನಿನಗೆ? ಸಾಲದಕ್ಕೆ ಶೋಭಾ ಮೇಡಮ್ ಅವರ ಮುದ್ದಿನ ಕಣ್ಮಣಿ ಅವಳು. ಅವಳು ಈ ಕಾಲೇಜಿಗೆ ಬಂದಾಗಲಿಂದ ಕಲೆ ಸಾಹಿತ್ಯ ಅಂತ ಬಂದರೆ ಶೋಭಾ ಮ್ಯಾಮ್ ಬಾಯಲ್ಲಿ ಬರುವ ಹೆಸರು ಒಂದೇ, ಅದು ಸ್ಥೈರ್ಯ ಅಂತ ಎಂದಳು ತಾನ್ಯ. ಮೊದಲೇ ಕ್ರೋಧದಲ್ಲಿದ್ದವಳು ಇಬ್ಬರ ಮಾತು ಕೇಳಿ ಅಗ್ನಿಪರ್ವತ ಸ್ಫೋಟವಾದಂತೆ ಸಿಡಿಯಲು ಆರಂಭಿಸಿದಳು ತಿಕ್ಷ್ಯ. ಆ ಕಾಲೇಜಿನ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿ. ಉಪನ್ಯಾಸಕರು ಸ್ಥೈರ್ಯಳಿಗೆ ಪ್ರಾಮುಖ್ಯತೆ ನೀಡುವುದನ್ನು ಕಂಡು ವಯೋಸಹಜ ಅಸೂಯೆ ಮೂಡಿತ್ತು ಅವಳಲ್ಲಿ. ಸ್ವಪ್ನ ಹಾಗೂ ತಾನ್ಯ ತಿಕ್ಷ್ಯಾಳ ಗೆಳತಿಯರು. ಅವಳ ಪ್ರೋಗ್ರಾಮ್ನ ನಾನು ಹಾಳು ಮಾಡ್ತೇನೆ, ನೋಡ್ತಾ ಇರಿ. ಟೀಮ್ ಲೀಡರ್ ಆಗಿ ಅವಳ ಪ್ರೋಗ್ರಾಮ್ ಹಾಳಾದರೆ ಅವಳಿಗೆ ಎಲ್ಲರ ಮುಂದೆ ಅವಮಾನವಾಗುತ್ತದೆ. ಮತ್ತು ಶೋಭಾ ಮ್ಯಾಮ್ ಅವಳಿಗೆ ಸರಿಯಾಗಿ ಮಂಗಳಾರತಿ ಮಾಡ್ತಾರೆ ಎಂದು ಕುಹಕವಾಗಿ ನಕ್ಕಳು ತಿಕ್ಷ್ಯ. ಹೇ ತಿಕ್ಷು, ಏನು ಪ್ಲ್ಯಾನ್ ಮಾಡಿದ್ಯಾ ನೀನು ಎಂದು ಕೇಳಿದ ಸ್ವಪ್ನಾಳಿಗೆ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಎಂದವಳು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಕಾಲ ಮೇಲೆ ಕಾಲು ಹಾಕಿ ಕುಳಿತಳು. ನಮ್ಮ ಮುಂದಿನ ಸ್ಪರ್ಧಿ ಮಿಸ್ ಸ್ಥೈರ್ಯ ಫ್ರಮ್ ಫಸ್ಟ್ ಇಯರ್ BSc ಎಂದು ನಿರೂಪಕಿಯು ಹೇಳಿದಾಗ ಆಡಿಟೋರಿಯಂನಲ್ಲಿ ನೆರೆದಿದ್ದವರು ಚಪ್ಪಾಳೆ ತಟ್ಟುತ್ತಾ ಸ್ಥೈರ್ಯ ಸ್ಥೈರ್ಯ ಎಂದು ಅವಳ ಹೆಸರನ್ನು ಜೋರಾಗಿ ಕೂಗುತ್ತಲೇ ಪ್ರೋತ್ಸಾಹ ನೀಡಿದರು. ಸ್ಥೈರ್ಯ ವೇದಿಕೆ ಮೇಲೆ ಬಂದಾಗ ವೇದಿಕೆಯ ಪರದೆಯನ್ನು ಮೇಲೇರಿಸಿದರು. ಭರತನಾಟ್ಯಂ ಉಡುಗೆ ತೊಟ್ಟು ಮುದ್ದಾಗಿ ನಗುತ್ತಾ ನಿಂತವಳನ್ನು ನೋಡಿ, ನಗು ನಗು, ಇನ್ನೂ ಚೆನ್ನಾಗಿ ನಗು. ಈಗ ನಿನ್ನನ್ನು ಪ್ರೋತ್ಸಾಹಿಸಿದ ಇಲ್ಲಿರುವ ಪ್ರತಿಯೊಬ್ಬರ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನೀನು ಅವಮಾನ ಅನುಭವಿಸುವೆ, ನೋಡ್ತಾ ಇರು ಎಂದು ವ್ಯಂಗ್ಯವಾಗಿ ನಕ್ಕಳು ತಿಕ್ಷ್ಯ. ತಕ್ಷಣವೇ ಶೇಪ್ ಆಫ್ ಯು ಹಾಡನ್ನು ಪ್ಲೇ ಮಾಡಲಾಯಿತು. ಈಗ ಸ್ಥೈರ್ಯ ಏನು ಮಾಡುವಳು? ಎಲ್ಲರ ಮುಂದೆ ನೃತ್ಯ ಮಾಡಲಾಗದೆ ಅವಮಾನ ಪಡುವಳು ಎಂದುಕೊಂಡ ತಿಕ್ಷ್ಯಾಳ ಅನಿಸಿಕೆಯನ್ನು ಹುಸಿ ಮಾಡಿದವಳು ಆ ಹಾಡಿನ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದಳು.
ಹಾಡು ಮುಗಿದಾಗ ಸಿಳ್ಳೆ ಹಾಗೂ ಚಪ್ಪಾಳೆ ಸದ್ದು ಆಡಿಟೋರಿಯಂ ಪೂರ್ತಿ ಪ್ರತಿಧ್ವನಿಸುತ್ತಿತ್ತು. ದೀಕ್ಷಾ ಕೋಪದಿಂದ ಅಲ್ಲಿಂದ ಎದ್ದು ಹೋದರೆ ಸ್ವಪ್ನ ಹಾಗೂ ತಾನ್ಯ ಅವಳನ್ನು ಹಿಂಬಾಲಿಸಿದರು. ತನ್ನ ಕಾರಿನಲ್ಲಿ ಕುಳಿತು ಕಾರು ಚಲಾಯಿಸಲು ಮುಂದಾದವಳನ್ನು ತಡೆದ ಅವಳ ಗೆಳತಿಯರು, ದೀಕ್ಷು, ಪ್ರೋಗ್ರಾಮ್ ಇನ್ನೂ ಮುಗ್ದಿಲ್ಲ, ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ ಎಂದಾಗ ಕೋಪದಿಂದ ಸ್ಟಿಯರಿಂಗ್ಗೆ ತನ್ನ ಕೈಯನ್ನು ಗುದ್ದಿದವಳು, ಆ ಸ್ಥೈರ್ಯ ಐಗಿರಿ ನಂದಿನಿ ಹಾಡಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ಲು. ನಾನು ಅವಳ ಹಾಡಿನ ಸಿಡಿಯನ್ನು ಚೇಂಜ್ ಮಾಡಿ ಶೇಪ್ ಆಫ್ ಯು ಫ್ಯೂಷನ್ ಸಾಂಗ್ ಸಿಡಿ ಇಡಲು ಮ್ಯೂಸಿಕ್ ಪ್ಲೇ ಮಾಡುವವನಿಗೆ ಹೇಳಿ ಅವನ ಕೈಗೆ ಒಂದಿಷ್ಟು ಹಣ ಕೊಟ್ಟಿದ್ದೆ. ಅವನು ನಾನು ಹೇಳಿದ ಕೆಲಸವನ್ನು ಮಾಡಿದ. ಆದರೆ ಅವಳು ಹೇಗೆ ಒಂಚೂರು ಮಿಸ್ಟೇಕ್ ಇಲ್ಲದೇನೆ ಹಾಡಿನ ತಾಳಕ್ಕೆ ತಕ್ಕಂತೆ ಡ್ಯಾನ್ಸ್ ಮಾಡಿದ್ಲು ಅಂತ ಗೊತ್ತಾಗ್ತಿಲ್ಲ. ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯಿತು ಎಂದು ಕೋಪದಿಂದ ಹಲ್ಲು ಕಡಿದಾಗ ಚಿಟಿಕೆ ಹೊಡೆದ ಸದ್ದು ಕೇಳಿ ನೋಡಿದವಳ ಮುಂದೆ ನಗು ಮುಖದಿ ನಿಂತಿದ್ದಳು ಸ್ಥೈರ್ಯ. ಏನು ಮೇಡಮ್, ಪ್ಲ್ಯಾನ್ ಫ್ಲಾಪ್ ಆಯಿತಾ ಎಂದವಳು ಹುಬ್ಬೇರಿಸಿ ನಕ್ಕರೆ ಕಾರಿನಿಂದ ಇಳಿದ ದೀಕ್ಷಾ, ನೀನ್ಯಾಕಿಲ್ಲಿ ಬಂದೆ ಎಂದು ಸಿಡುಕುತ್ತಲೇ ನುಡಿದಳು. ಹಲೋ ಸೀನಿಯರ್ ಚಿಡುಕಮ್ಮ, ನಿನಗೆ ಯಾರು ದೀಕ್ಷಾ ಅಂತ ಹೆಸರಿಟ್ರು? ದೀಕ್ಷಾ ಅಂದರೆ ತಾಳ್ಮೆ, ಸಹನೆ. ಆದರೆ ಇವೆರಡು ನಿನ್ನ ಡಿಕ್ಷನರಿಯಲ್ಲೇ ಇರೋ ಹಾಗೆ ಕಾಣ್ತಿಲ್ಲ. ಅಂದಹಾಗೆ ನಾನು ಯಾರು ಗೊತ್ತಲ್ಲ, ಸ್ಥೈರ್ಯ. ನನ್ನ ಹೆಸರಲ್ಲಿರೋ ಸ್ಥೈರ್ಯ ನನ್ನ ಜೊತೆನೇ ಇದೆ. ಅಲ್ಲ, ನೀನೇನು ಅಂದ್ಕೊಂಡೆ? ನನ್ನ ಹಾಡಿನ ಸಿಡಿ ಬದಲಾಯಿಸಿದ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡ್ಯಾ? ಇನ್ಫ್ಯಾಕ್ಟ್ ನೀನು ಅಂದ್ಕೊಂಡ ಹಾಗೆ ನಾನು ಐಗಿರಿ ನಂದಿನಿ ಹಾಡಿಗೆ ನೃತ್ಯ ಮಾಡ್ತಿರಲಿಲ್ಲ. ನಿನ್ನ ಮುಂದೆ ಆ ಹಾಡು ಹಾಕಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೆ. ನಾನು ಆ್ಯಕ್ಚುಲಿ ವೆಸ್ಟರ್ನ್ ಸಾಂಗ್ಗೆ ಸ್ಟೆಪ್ ಕಲ್ತಿದ್ದು ಗೊತ್ತಾ? ಹಾಗೆ ನೀನು ಸಿಡಿ ಬದಲಾಯಿಸಲು ಹೇಳಿ ಅವನಿಗೆ ದುಡ್ಡು ಕೊಟ್ಟಿದ್ದನ್ನು ನಾನು ನೋಡಿದೆ. ಆ ವ್ಯಕ್ತಿ ನನ್ನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ನಾನೇ ಅವನ ಹತ್ರ ಆ ಹಾಡು ಯಾವುದು ಅಂತ ತಿಳ್ಕೊಂಡೆ. ಕೋಇನ್ಸಿಡೆನ್ಸ್, ಆ ಹಾಡು ಹಾಗೂ ನಾನು ಸೆಲೆಕ್ಟ್ ಮಾಡಿದ ಹಾಡು ಆಲ್ಮೋಸ್ಟ್ ಸಿಮಿಲರ್ ಇತ್ತು. ಅದಕ್ಕೆ ನನಗೆ ಹೆಜ್ಜೆ ಹಾಕಲು ಈಸಿ ಆಯಿತು. ನನಗೆ ಸ್ಥೈರ್ಯ ಅಂತ ಹೆಸರಿಟ್ಟಿರೋದೆ ನಾನು ಯಾವುದೇ ಸಂದರ್ಭವನ್ನು ಧೈರ್ಯವಾಗಿ ಎದುರಿಸಲಿ ಎಂಬ ಉದ್ದೇಶಕ್ಕೆ. ಒಂದು ವೇಳೆ ನೀನು ಹಾಡು ಬದಲಾಯಿಸಿದ್ದು ಗೊತ್ತಾಗದೇ ಇದ್ದರೂ ನಾನು ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ನನಗೆ ಅವಮಾನ ಮಾಡಬಹುದು ಅನ್ನೋದು ಬರೀ ನಿನ್ನ ಭ್ರಮೆಯಷ್ಟೆ ಎಂದವಳು ಸುಸ್ತಾದವಳಂತೆ ತನ್ನ ಪಕ್ಕದಲ್ಲಿ ನಿಂತಿದ್ದ ಸ್ವಪ್ನಾಳ ಬ್ಯಾಗಿನಿಂದ ನೀರಿನ ಬಾಟಲ್ ತೆಗೆದು ಘಟಘಟನೆ ನೀರು ಕುಡಿದಳು. ಹೇ, ಅದು ನನ್ನ ನೀರು ಎಂದು ಸ್ವಪ್ನ ಹೇಳಿದಾಗ, ಏನು ಸೀನಿಯರ್ ನೀನು, ಎಲ್ಲರೂ ಕುಡಿಯೋ ನೀರು ಒಂದೇ ತಾನೆ, ಅದೇನದು ನನ್ನ ನೀರು ನಿನ್ನ ನೀರು ಅಂತ ಹೇಳಿಕೊಂಡು ಎಂದವಳೆ. ಎನಿವೇಸ್, ಥ್ಯಾಂಕ್ಸ್ ನೀರು ಕೊಟ್ಟಿದ್ದಕ್ಕೆ. ಹಾಗೆ ಪ್ರೋಗ್ರಾಮ್ ಮುಗಿಯೋ ಹಂತಕ್ಕೆ ಬಂತು. ಯಾವ ಟೀಮ್ ವಿನ್ ಆಗ್ತದೆ ಅಂತ ನೋಡಿಕೊಂಡು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಿ ಹೋಗಿ ಎಂದವಳೆ ಅಲ್ಲಿಂದ ಹೊರಟಳು. ಎಷ್ಟು ಕೊಬ್ಬು ಅವಳಿಗೆ! ನನ್ನ ಮುಂದೆ ನಿಂತು ಚಿಟಿಕೆ ಹೊಡಿತಾಳೆ. ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಅವಳಿಗೆ ಎಂದ ದೀಕ್ಷಾಳ ಮಾತಿಗೆ, ದೀಕ್ಷು, ಹೇಗಿದ್ದರೂ ಕಾಲೇಜ್ ಡೇ ಮುಗೀತು. ನಾಳೆಯಿಂದ ನಮಗೆ ಸ್ಟಡಿ ಲೀವ್. ಇನ್ನೇನು ಎಕ್ಸಾಮ್ ಬರೆದ್ರೆ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಮತ್ತೆ ಈ ಕಾಲೇಜಿಗೆ ಬಾಯ್ ಬಾಯ್ ಹೇಳಿ ಹೋಗ್ತಾ ಇರ್ತೀವಿ. ಜಸ್ಟ್ ಇಗ್ನೋರ್ ಹರ್ ಎಂದ ತಾನ್ಯ. ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಕೂಲಾಗಿ ಐಸ್ ಕ್ರೀಮ್ ತಿನ್ನೋಣ ಬಾ ಎಂದು ಅವಳನ್ನಲ್ಲಿಂದ ಕರೆದೊಯ್ದಳು. ಸ್ಥೈರ್ಯ, ಎಲ್ಲಿ ಹೋಗಿದ್ದೆ ನೀನು? ಆವಾಗಿಂದ ನೀನನ್ನು ಹುಡುಕ್ತಿದ್ದೇನೆ ಎಂದಳು ಸ್ಥೈರ್ಯಳ ಗೆಳತಿ ದ್ಯುತಿ. ಆ ಸೀನಿಯರ್ ಸಿಡುಕಮ್ಮನ ಜೊತೆಗೆ ಸ್ವಲ್ಪ ಡಿಸ್ಕಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದೆ ಕಣೆ ಎಂದವಳಿಗೆ. ನೀನ್ಯಾಕೆ ಅವಳ ಜೊತೆ ಮಾತಾಡೋದಕ್ಕೆ ಹೋದೆ? ಮೊದಲೇ ಅವಳಿಗೆ ನಿನ್ನ ಕಂಡ್ರೆ ಹೊಟ್ಟೆ ಉರಿ. ಅವಳ ಜೊತೆ ಜಗಳ ಮಾಡ್ಕೊಂಡು ಬಂದ್ಯೋ ಹೇಗೆ ಎಂದವಳಿಗೆ ತನ್ನ ಗೆಳತಿಯ ಸ್ವಭಾವದ ಪರಿಚಯವಿದೆ. ತನ್ನನ್ನು ಕೆಣಕಿದವರನ್ನು ಸುಮ್ಮನೆ ಬಿಡುವ ಜಾಯಮಾನದವಳಲ್ಲ ಸ್ಥೈರ್ಯ. ನಾನೇನು ಜಗಳ ಮಾಡಿಲ್ಲಪ್ಪ, ನನ್ನ ಗುಡ್ಗಳು ಗೊತ್ತಾ? ಸೀನಿಯರ್ ಸಿಡುಕಮ್ಮ ನನ್ನ ಮೇಲಿನ ಪ್ರೀತಿಗೆ ನನ್ನ ಪ್ರೋಗ್ರಾಮ್ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಆದರೆ ಅವಳ ಪ್ಲ್ಯಾನ್ ಫ್ಲಾಪ್ ಆಯಿತು. ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಈ ಥರ ಮಾಡಬೇಡಿ, ನಾನು ನಿಮ್ಮ ಮುದ್ದಿನ ಜೂನಿಯರ್ ಅಲ್ವಾ ಅಂತ ಹೇಳಿದೆ ಅಷ್ಟೆ ಎಂದು ಅಮಾಯಕಳಂತೆ ನುಡಿದು ಕಣ್ಣು ಮೆಟುಕಿಸಿದವಳನ್ನು ಕಂಡು ಮುದ್ದುಕ್ಕಿತು ದ್ಯುತಿಗೆ. ತಕ್ಷಣ ಅವಳ ಕೆನ್ನೆ ಹಿಂಡಿ, ಆಹಾ ಡೌರಾಣಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನೀನೇನು ಅಂತ ನಂಗೆ ಗೊತ್ತಿಲ್ವಾ ಡ್ರಾಮೆ ಬಾಸ್ ಎಂದವಳೆ. ಮೊದಲು ಬೇಗ ಡ್ರೆಸ್ ಚೇಂಜ್ ಮಾಡಿ ಬಾ, ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮ ಅತ್ತೋದು. ನೀನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದರೆ ಅವನು ಹಾಡಲ್ಲ, ಅವನು ಹಾಡದೇ ಇದ್ದರೆ ನೀನು ಅವನನ್ನು ಸುಮ್ಮನೆ ಬಿಡಲ್ಲ ಎಂದಳು ದ್ಯುತಿ.
ಅಷ್ಟರಲ್ಲೇ ಇಬ್ಬರನ್ನು ಒರೆಸಿ ಅಲ್ಲಿಗೆ ಬಂದ ಅವರ ಗೆಳತಿ ಚಾರ್ವಿ. ನೀವಿಬ್ಬರು ಎಲ್ಲಿದ್ದೀರಾ? ಸ್ಥೈರ್ಯ, ಬೇಗ ಡ್ರೆಸ್ ಚೇಂಜ್ ಮಾಡಿ ಬಾ, ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮ ದೋಸ್ತನದ್ದು ಕಣೆ ಎಂದಾಗ, ಸರಿ ಕಣೆ ದ್ಯುತಿ ಬಾರೆ, ನಂಗೆ ಸ್ವಲ್ಪ ಹೆಲ್ಪ್ ಮಾಡು ಎಂದವಳು ದ್ಯುತಿ ಜೊತೆ ಬಟ್ಟೆ ಬದಲಾಯಿಸುವ ಕೋಣೆಗೆ ಹೋದಳು. ವೇದಿಕೆಯ ಬಳಿ ತನ್ನ ಗೆಳತಿಯರಿಗಾಗಿ ಕಾಯುತ್ತಿದ್ದ ಅಥರ್ವ. ಅದು ಎಂದು ಅವನ ಬಳಿ ಬಂದ ಸ್ಥೈರ್ಯ, ಆಲ್ ದ ಬೆಸ್ಟ್ ಕಣು ಬಡ್ಡಿ ಎಂದಳು. ಥ್ಯಾಂಕ್ ಯು ಎಂದವನಿಗೆ, ಹರ್ಷ ಎಲ್ಲೋ ಎಂದು ಕೇಳಿದಾಗ, ಈಗ ಬರ್ತೀನಿ ಅಂತ ಹೋದವ ಅರ್ಧ ಗಂಟೆ ಆದರೂ ಬರಲಿಲ್ಲ ಎಂದು ಉತ್ತರಿಸಿದ ಅಥರ್ವ. ನಾನು ಅವನನ್ನು ಕರ್ಕೊಂಡು ಬರ್ತೀನಿ ಎಂದವಳೆ ತನ್ನ ಗೆಳೆಯನನ್ನು ಒರೆಸಿ ಹೊರಟಳು. ಮುಂದುವರಿಯುವುದು.